ನೋಡಿ, ನರ್ಸರಿ ಮಕ್ಕಳಿಗೆ ಕೆಮಿಸ್ಟ್ರಿನ ಯಾವ ರೀತಿ ಕಲಿಸ್ಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನರ್ಸರಿ ಮಕ್ಕಳಿಗೆ ಒಂದು 26 ಕೆಮಿಕಲ್ ಎಲಿಮೆಂಟ್ಸ್ನ ರೈಮ್ಸ್ ಅಥವಾ ಪದ್ಯದ ಮೂಲಕ ಹೇಳ್ಕೊಡ್ಬೋದು. ನೆಕ್ಸ್ಟ್ ನೋಡಿ, ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂದರೆ ಎ ಫಾರ್ ಅಲ್ಯೂಮಿನಿಯಂ, ಬಿ ಫಾರ್ ಬೋರಾನ್, ಸಿ ಫಾರ್ ಕಾರ್ಬನ್ ಅಂತ ಹಾಕ್ಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬರೆದುಬಿಟ್ಟು ಎಡಗಡೆ ಪಿಕ್ಚರ್ ಡಿಸ್ಪ್ಲೇ ಮಾಡಿದ್ದೀನಿ. ಎ ಫಾರ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಅಂದರೆ ಅಲ್ಯೂಮಿನಿಯಂ ಪಾತ್ರೆ ತೋರಿಸಿದ್ದೀನಿ. ಸಿ ಫಾರ್ ಕಾರ್ಬನ್ ಅಂದರೆ ಕಲ್ಲಿದ್ದು ತೋರಿಸಿದ್ದೀನಿ. ಈ ರೀತಿ 26 ಲೆಟ್ರಿಗೂ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಒಂದು LKG ಮಕ್ಕಳು ನೀವೇ ನೋಡಿ ಗೊತ್ತಾಗುತ್ತೆ. LKG ಮಕ್ಕಳು ಇದನ್ನು ರೈಮ್ಸ್ ಅಥವಾ ಪದ್ಯದ ಮುಖಾಂತರ ಯಾವ ರೀತಿ ಅವರಾಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ರೀತಿ ಹೇಳ್ತಾರೆ ಅಂದ್ಬಿಟ್ಟು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಮಕ್ಕಳಿಗೆ ನರ್ಸರಿ ಮಕ್ಕಳಲ್ವಾ, ಪ್ರೊನೌನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ಮಕ್ಕಳಿಗೆ ತುಂಬ ನಿಧಾನಕ್ಕೆ ಹೇಳ್ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈ ಥರ ಎ ಫಾರ್ ಅಲ್ಯೂಮಿನಿಯಂ ಇಷ್ಟು ಫಾಸ್ಟಾಗಿ ಹೇಳ್ಕೊಡ್ಬಾರ್ದು. ಎ ಫಾರ್ ಅಂತ ತಕ್ಷಣ ಆ ಮಕ್ಕಳು ಪುನಃ ಉಚ್ಚಾರಣೆ ಮಾಡಬೇಕು ಎ ಫಾರ್ ಅಂತ. ಆಗ ಅಲ್ಯೂಮಿನಿಯಂ ಈ ಥರ ನಿಧಾನಕ್ಕೆ ಕೇಳ್ಕೊಡ್ಬೇಕು. ಮಕ್ಕಳು ಸ್ಪಷ್ಟವಾಗಿ ಹೇಳೋ ತನಕ ಇಷ್ಟು ನಿಧಾನಕ್ಕೆ ಕೇಳ್ಕೊಡ್ಬೇಕು. ಬಿ ಫಾರ್ ಬೋರಾನ್ ಅಂದ್ಬಿಟ್ಟು ಈ ರೀತಿ ನಿಧಾನಕ್ಕೆ ಉಚ್ಚಾರಣೆ ಮಾಡಿ ಮಕ್ಕಳಿಗೆ ಸ್ಪಷ್ಟವಾಗಿ ಹೇಳೋ ತನಕ ಈ ರೀತಿ ನಿಧಾನಕ್ಕೆ ಕಲಿಸ್ಬೇಕು. ಸಿ ಫಾರ್ ಕಾರ್ಬನ್ ಅಂದ್ಬಿಟ್ಟು ಈ ರೀತಿ ನಿಧಾನಕ್ಕೆ ಉಚ್ಚಾರಣೆ ಮಕ್ಕಳಿಗೆ ಹೇಳಿ ಕಲಿಸ್ಕೊಟ್ರೆ ನರ್ಸರಿ ಮಕ್ಕಳು ಖಂಡಿತವಾಗಿ ಒಂದು 26 ಕೆಮಿಕಲ್ ಎಲಿಮೆಂಟ್ನ ಪದ್ಯ ಅಥವಾ ರೈಮ್ಸ್ ಮುಖಾಂತರ ಈಸಿಯಾಗಿ ಕಲ್ತ್ಕೋತಾರೆ. ಮತ್ತು ನೀವೇನಾದರೂ ನಿಮ್ಮ ಸ್ಕೂಲ್ ನರ್ಸರಿ ಮಕ್ಕಳಿಗೆ ಏನಾದ್ರು ಕಲಿಸ್ತೀರಿ ಅಂದರೆ ಈ ವಿಡಿಯೋ ನೋಡ್ಕೊಂಡು ಕಲಿಸ್ಬೋದು. ಅಥವಾ ಏನಾದ್ರು PDF ಬೇಕು ಅಂದರೆ PDF ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಿದ್ದೀನಿ, ನಾನು ಈ ಯೂಟ್ಯೂಬ್ ಲಿಂಕಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡು ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡಿ. A for aluminium, B for boron, C for carbon, D for dognium, E for einsteinium, F for fluorine, G for germanium, H for hydrogen, I for iodine, J for jodium, K for krypton, L for lithium, M for magnesium, N for nitrogen, O for oxygen, P for phosphorus, Q for quicksilver, R for radium, S for sulfur, T for titanium, U for uranium, V for vanadium, W for wolfram, X for xenon, Y for ytterbium, Z for zinc. A for